ನಿನ್ನೆ ಎಲ್ಲ ಟ್ರೇಡರ್ಸ್ ಎಲ್ಲ ಇನ್ವೆಸ್ಟರ್ಸ್ US ಫೆಡ್ ಮೀಟಿಂಗ್ ಮ್ಯಾಗನ ಕಣ್ಣಿತ್ತ. US ಫೆಡ್ ಚೇರ್ಮನ್ ಆದ ಪವೇಲ್ ಅವರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೋ ಅಥವಾ ಹೆಚ್ಚು ಮಾಡ್ತಾರೋ ಏನಂತ ಎಲ್ಲರೂ ವೀಕ್ಷಕರಿಗೆ ಹಾದಿಕೆ ಆಯ್ತೀರ. ಫೈನಲಿ ಅದ್ರದ್ದು ಔಟ್ಕಮ್ ಬಂದೈತಿ. ಇವತ್ತಿನ ವಿಡಿಯೋನಾಗ ಅದ್ರ ಬಗ್ಗೆನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫೆಡ್ ಚೇರ್ಮನ್ ಅವ್ರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರೋ ಹೆಚ್ಚು ಮಾಡಿರೋ ಏನೇನು ಹೇಳಿಕೆಗಳನ್ನ ಕೊಟ್ಟಾರ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲಾಸ್ಟ್ಗೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿಗೆ ಇದರಲ್ಲೇ ಯಾವ ಥರ ಪಾಸಿಟಿವ್ ಆಗ್ಬೋದು ಅಂತಲೂ ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳಿ ನೋಡ್ರಿ. ಅದ ಕಾರಣ ಈ ವಿಡಿಯೋಗಿನ ಲೈಕ್ ಮಾಡಿರ್ಕ್ಲ ಇದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ವೀಕ್ಷಕರೇ, ನಿನ್ನೆ US ಫೆಡ್ ಮೀಟಿಂಗ್ ಇತ್ತ. ಮೀಟಿಂಗ್ನಾಗ ಪವೇಲ್ ಅವ್ರ ವೀಕ್ಷಕರೇ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿರ. ಎಲ್ಲ ಅನುಮಾನ ಅದೇ ಥರ ಐತಾ, ಅದೇ ಥರ ವೀಕ್ಷಕರೇ ಆತ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದು ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ಗಳ್ಗೆ ಮತ್ತು ಭಾರತದ ಸ್ಟಾಕ್ ಮಾರ್ಕೆಟ್ಗೂ. ಮತ್ತೊಂದು ಏನಂತಂದ್ರೆ ಏನು ಫೆಡ್ನ ವೀಕ್ಷಕರೇ ಸದಸ್ಯರು ಇರ್ತಾರ, ಅದ್ರಾಗ 9 ಸದಸ್ಯರ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಲಿ ಅಂತ ವೋಟ್ ಮಾಡಿರ. 3 ಸದಸ್ಯರ ಕಡಿಮೆ ಮಾಡಬೇಡ್ರಿ ಅಂತ ವೀಕ್ಷಕರಿಗೆ ವೋಟ್ ಮಾಡಿರ. 2019ರಿಂದ ವೀಕ್ಷಕರು ಇದು ಒಂದೇ ಸಲ ಮತ್ತೆ ಈ ಥರ ಆತಂತ್ರಿ. ಯಾಕಂತಂದ್ರೆ US ಏನು US ಫೆಡ್ ಸದಸ್ಯರು ಇದ್ದಾರ ಎಲ್ಲರೂ ಹೆಚ್ಚು ಮೆಜಾರಿಟಿನಾಗ ವೋಟ್ ಮಾಡ್ತಾರಿ. ಒಬ್ಬ ಇಬ್ಬ ಅಷ್ಟೇ ಬೇಡ ಅಂತ ಅದು ವಿರುದ್ಧ ವೋಟ್ ಮಾಡ್ತಾರ. ಬಟ್ ಈ ಸಲ ವೀಕ್ಷಕರೇ ಒಮ್ಮೆ 3 ಸದಸ್ಯರ ವಿರುದ್ಧವಾಗಿ ಬೇಡ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಡ್ರಿ ಅಂತ ವೋಟ್ ಮಾಡಿದ್ರಿಂದ ಇದು ಒಂದು ನೆಗೆಟಿವ್ ಪಾಯಿಂಟ್ ಆತ. ಆದ್ರೂ ಪವೇಲ್ ಅವರ ಏನು US ಫೆಡ್ ಚೇರ್ಮನ್ ಇದ್ದಾರೆ ಪವೇಲ್ ಅವರ 3 ಸದಸ್ಯರ ಬೇಡ ಇಂಟ್ರೆಸ್ಟ್ ರೇಟ್ ಅಂತ ವೋಟ್ ಮಾಡಿದ್ರೂ ಅವ್ರ ವೀಕ್ಷಕರೇ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿರೋ 25 ಬೇಸಿಸ್ ಪಾಯಿಂಟ್ ಅಂತ ನಾವು ಅನ್ಬೋದು. ಅದ ಕಾರಣ ಇದು ವೀಕ್ಷಕರೇ US ಸ್ಟಾಕ್ ಮಾರ್ಕೆಟ್ಗೆ ಜಗತ್ತಿನ ಎಲ್ಲ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ GDP ಏನು US GDP ಐತಿ ಮುಂದಿನ ವರ್ಷದ ಅನುಮಾನವನ್ನ ವೀಕ್ಷಕರೇ ಹೆಚ್ಚು ಮಾಡಿದ್ದಾರೆ. ಇದು ಒಂದು ಪಾಸಿಟಿವ್ ಅನ್ಬೋದ. 2.3% ಇರ್ಬೋದ GDP US ಅಂತ ವೀಕ್ಷಕರೇ ಅನುಮಾನ ಹಚ್ಚಿದ್ದಾರೆ US ಫೆಡ್ ಚೇರ್ಮನ್ ಅವರ. ಆದ ಕಾರಣ US ಫೆಡ್ ಚೇರ್ಮನ್ ಅವರ ಮುಂದಿನ ವರ್ಷ GDPನೂ US ಹೆಚ್ಚಿರ್ಬೋದಂತ ಅನುಮಾನ ಕೊಟ್ಟಿದ್ದ ಕಾರಣ ಇದು ವೀಕ್ಷಕರೇ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳಿಗೆ ನಾವು ಪಾಸಿಟಿವ್ ಅಂತ ನಾವು ಅನ್ಬೋದು. ಇನ್ಫ್ಲೇಷನ್ 2%ಗಿಂತ ಹೆಚ್ಚಿರ್ಬೋದಂತನೂ ವೀಕ್ಷಕರು ಹೇಳಿದಾರ. ಇದಕ್ಕೆ ಸ್ವಲ್ಪ ನಾವು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಮತ್ತೊಂದು ಏನು ನಿರ್ಧಾರ ತೊಗೊಂಡ್ರಂತಂದ್ರೆ ನಿನ್ನೆ ಮೀಟಿಂಗ್ನಾಗ $40 ಬಿಲಿಯನ್ ವೀಕ್ಷಕರೇ ಟ್ರೆಜರಿ ಬಿಲ್ಗಳನ್ನ ಬಾಯ್ ಮಾಡೋದಂತ್ರಿ US ಫೆಡರಲ್ ರಿಸರ್ವ್. ಇದರಿಂದ ಏನಾಗ್ತೈತೆ ಅಂತಂದ್ರೆ US ಸಿಸ್ಟಮ್ನಾಗ $40 ಬಿಲಿಯನ್ ಬರ್ತಾವ. ಅದರಿಂದ ವೀಕ್ಷಕರೇ ಲಿಕ್ವಿಡಿಟಿ ಹೆಚ್ಚಾಗ್ತೈತಿ. ಏನ್ ಬ್ಯಾಂಕ್ಗಳ ಕಡೆ ಇವ್ರ ಕಡೆ ರೊಕ್ಕ ಇರಂಗಿಲ್ಲ, ಅವ್ರ ಕಡೆ ಮತ್ತೆ ರೊಕ್ಕ ಬರ್ತೈತಿ. ಅದರಿಂದ ವೀಕ್ಷಕರೇ ಪಾಸಿಟಿವ್ ಅನ್ಬೋದಾ. ಎಕ್ಸ್ಪರ್ಟ್ಗಳು ಏನನ್ನತ್ತಾರ ಅಂತಂದ್ರೆ ಇದೇನು 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರ ಮತ್ತೆ $40 ಬಿಲಿಯನ್ ಟ್ರೆಜರಿ ಈಲ್ಡನ್ನ ಬಾಯ್ ಮಾಡೋರಿದ್ದಾರೆ. ಅದರಿಂದ ಏನ್ ವೀಕ್ಷಕರೇ ಲಿಕ್ವಿಡಿಟಿ ಹೆಚ್ಚಾಗ್ತೈತಿ US ಇದೆಲ್ಲ ಹಿಡಿದ್ರೆ ಹಂಗ ನೋಡ್ರೆ 50 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ದಂಗನ ಅಂತ ನಾತಾರ. ಅದ ಕಾರಣ ವೀಕ್ಷಕರೇ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ. ನೋಡ್ರಿ ನೆಗೆಟಿವ್ ಏನೇನ ಈಗ ಇವೆಲ್ಲ ಪಾಸಿಟಿವ್ಗಳು ಹೇಳಿದ್ನಿನ್ನ ನೆಗೆಟಿವ್ ಏನೇನಾತ್ ನಿನ್ನೆ ಮೀಟಿಂಗ್ನಾಗ ಅಂತ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ ಒಂದೇ ನೆಗೆಟಿವ್ ಮುಂದಿನ ವರ್ಷ ವೀಕ್ಷಕರೇ US ಫೆಡ್ ಚೇರ್ಮನ್ ಅವರ ಒಂದ ಸಲ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡೋರ ಅಂತಾನು ಹೇಳಿಕೆ ಕೊಟ್ಟಾರೆ. ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದಾ. ಅನುಮಾನ 2 ಸಲರೇ ಮಾಡತಾರ ಅಂತಿತ್ತ, ಬಟ್ ಇದು ಒಂದೇ ಸಲ ಅಂದಿದ್ದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆತ. ಬಟ್ ಹೆಚ್ಚು ಸೀರಿಯಸ್ನೆಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದು ಒಂದು ಬರೀ ಅನುಮಾನ ಇರ್ತೈತಿ. ಮತ್ತು ಮುಂದಿನ ವರ್ಷ US ಎಕನಾಮಿ ಯಾವ ಥರ ಐತೆ ಎಲ್ಲ ನೋಡಿ ಮತ್ತು ಮುಂದಿನ ಡಿಸಿಷನ್ಗಳನ್ನು ತಗೋತಾರ. ಆದ್ರೂ ಈಗ ಸದ್ಯ ಶಾರ್ಟ್ ಟರ್ಮ್ನಾಗ ಇದ್ರದ ನೆಗೆಟಿವ್ ಪರಿಣಾಮ ಮಾರ್ಕೆಟ್ಗಳ್ಗೆ ಕಾಣೋದನ್ನ ಅಂತ ನಾವು ಅನ್ಬೋದ. ಎರಡನೇ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಏನು US ಫೆಡ್ ಚೇರ್ಮನ್ ಅವ್ರೆ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರ. ಬಟ್ US ಪ್ರೆಸಿಡೆಂಟ್ಗೆ ಅದು ಸೇರ್ಲಿಲ್ಲ. ಏನು ಹೇಳ್ಯಾರಂತಂದ್ರೆ 25 ಬೇಸಿಸ್ ಪಾಯಿಂಟ್ ಭಾಳ ಕಡಿಮೆ ಐತಿ, 50 ಬೇಸಿಸ್ ಪಾಯಿಂಟ್ ರೀ ಮಾಡ್ಬೇಕಾಗಿತ್ತ, ಮಾಡಲಿಲ್ಲ. ಇದು ಒಂದು ನಂಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ, ಒಂದು ಬೋಲ್ಡ್ ಡಿಸಿಷನ್ ತೊಗೊಳಂಗಿಲ್ಲ ಹಂಗಿಂಗ್ ಅಂತ ಹೇಳಿಕೆ ಕೊಟ್ರ ಮತ್ತೆ ಸಿಟ್ನಾಗ. ಅದು ನಿಮಗೆ ಗುರ್ತನೇ ಐತಿ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರಿಗೂ ಯಾವ ಥರ ಐತಂತ. ಅದೇ ಥರ ಆನ್ಸರ್ ಡೊನಾಲ್ಡ್ ಟ್ರಂಪ್ ಅವ್ರ ಫೆಡರಲ್ ರಿಸರ್ವ್ ಚೇರ್ಮನ್ ಅವರು ಕೊಟ್ರಂತನೂ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಏನಿದು ನವೆಂಬರ್ 2025 ವೀಕ್ಷಕರು US ಡೇಟಾ ಇರಬೇಕಾಗಿತ್ತು. ಇನ್ಫ್ಲೇಷನ್ ಡೇಟಾ ಆಗಲಿ, ಜಾಬ್ಲೆಸ್ ಡೇಟಾ ಆಗಲಿ, GDP ಡೇಟಾ ಆಗಲಿ, ಅದು ವೀಕ್ಷಕರು ಇವ್ರ ಕಡೆ ಇಲ್ಲಾಗಿತ್ತಂತ್ರಿ. ಅದು ಎಕ್ಸ್ಪರ್ಟ್ಗಳು ಅಂದ್ರೆ ಅದು ಎದಕ್ಕೆ ಇಲ್ಲಾಗಿತ್ತಂತಂದ್ರೆ ನವೆಂಬರ್ ತಿಂಗಳದ US ಶಟ್ ಡೌನ್ ಇರೋ ಕಾರಣ ಅದ್ರ ಡೇಟಾ ಅಷ್ಟು ಇಲ್ಲಾಗಿತ್ತು. ಅದ ಕಾರಣ ಎಲ್ಲರೂ ಏನ್ ಅಂತಂದ್ರೆ ನವೆಂಬರ್ ತಿಂಗಳ ಡೇಟಾ ಇಲ್ಲ ಆದ್ರೂ ಈ ಥರ ಡಿಸಿಷನ್ ತೊಗೊಂಡಿದ್ದ ಕಾರಣ ಕಣ್ಣು ಮುಚ್ಚಿ ಗಾಡಿ ಓಡಿಸಿದಂಗೆ ಡಿಸಿಷನ್ ತೊಗೊಂಡಾರ ಅಂತಲೂ ವೀಕ್ಷಕರೇ ಹೇಳತ್ತಾರ. ಆದ ಕಾರಣ ವೀಕ್ಷಕರು ಇವೆಲ್ಲ ಪಾಯಿಂಟ್ಸ್ಗಳನ್ನು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದಾ. ಓವರ್ ಆಲ್ ನೋಡ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ಗಳನ್ನ ನೋಡ್ರೆ ಹೆಚ್ಚು ಪಾಸಿಟಿವ್ನ ಇದಾವ್ರಿ. ಅದ ಕಾರಣ ವೀಕ್ಷಕರೇ ನಮ್ಮ ಮಾರ್ಕೆಟ್ಗಳಿಗೆಲ್ಲ ಪಾಸಿಟಿವ್ನ ಆಗ್ತೈತೆ ಅಂತೂ ನಾವು ಅನ್ಬೋದ. ಈಗ ಬರೀ ಈ ಮೀಟಿಂಗ್ದಿಂದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಪರಿಣಾಮ ಬೀಳ್ಬೋದ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡುನು. ನೋಡ್ರಿ ಒಂದೇ ಪರಿಣಾಮ ಏನಂತಂದ್ರೆ ಡಾಲರ್ ವೀಕ್ ಆಗ್ತೈತಿ. ಏನು ರುಪೀಸ್ ಡಾಲರ್ ವಿರುದ್ಧ ವೀಕ್ಷಕರಿಗೆ ಲೋ ಹೊಡ್ಕೊಂತ ಹೋಗತ್ತಿತ್ತ, ವೀಕ್ ಹಾಕೊಂತ ಹೋಗತ್ತಿತ್ತ, ಆ ನಿಲ್ಬೋದ. ಈಗ ರುಪೀಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದ, ಡಾಲರ್ ವೀಕ್ ಆಗ್ಬೋದ. ಫೆಡರಲ್ ರಿಸರ್ವ್ ಚೀಫ್ ಆದ ಪವೇಲ್ ಅವ್ರು ಏನು
ಭಾಷಣ ಕೊಟ್ರ ಅವಾಗನ ಕಂಡು ಬಂತ ಡಾಲರ್ ಇಂಡೆಕ್ಸ್ ಅವಾಗನ ವೀಕ್ಷಕರೇ ಸ್ವಲ್ಪ ಕುಸಿದ್ ಬಿಡ್ತ 99ದ ಕೆಳಗೆ ಬಂತ. ಅದ ಕಾರಣ ಡಾಲರ್ ವೀಕ್ ಆಗೋದ್ರಿಂದ ವೀಕ್ಷಕರೇ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶದ ಎಕನಾಮಿಗೆ ಪಾಸಿಟಿವ್ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಮೊದಲ ಡಾಲರ್ ಸ್ಟ್ರಾಂಗ್ ಆಗ್ತೈತಿ ರೂಪೀಸ್ ವಿರುದ್ಧ, ಅದೇ ನಮ್ಮ ವೀಕ್ಷಕರೇ ಒಂದು ತಲೆನೂ ಆಗೈತಿ. ಈ ಡಾಲರ್ ಇದರಿಂದ ವೀಕ್ ಆಗೋದ್ರಿಂದ ಇದು ನಮ್ಮ ದೇಶದ ಎಕನಾಮಿಗೆ ಪಾಸಿಟಿವ್ ಅನ್ಬೋದ. ಎರಡನೇದು ಏನಂತಂದ್ರೆ FIs ಬಾಯಿಂಗ್ ಮತ್ತು ಮಾರ್ಕೆಟ್ನಾಗ ಬರ್ಬೋದು ಅನ್ನೋ. ಯಾಕಂತಂದ್ರೆ US-ನ ವೀಕ್ಷಕರಿಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತಂತಂದ್ರೆ FIs US-ನಾಗ ಸಾಲ ತಗೊಂಡು ಇಂಡಿಯಾ ಅಂತ ದೇಶಗಳನ್ಯಾಗ ಹೂಡಿಕೆ ಮಾಡೋದ ವೀಕ್ಷಕರೇ ಭಾಳ ಹೈ ಚಾನ್ಸಸ್ ಇರ್ತೈತಿ. ಬಟ್ ಮೊದ್ಲಿನಕ್ಕಿಂತ ಸೆಲ್ಲಿಂಗ್ ಕಡಿಮೆ ಆಗ್ಬೋದು, ಸ್ವಲ್ಪ ಬಾಯಿಂಗ್ ಬರ್ಬೋದು, ಬಟ್ ಹೆವಿ ಬಾಯಿಂಗ್ ಬರಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ FIs ಇಂಟ್ರೆಸ್ಟ್ ರೇಟ್ ಸಂಬಂಧ ವೀಕ್ಷಕರೇ ಭಾರತನಾಗ ಹೂಡಿಕೆ ಮಾಡವಲ್ರ. ಎದಕ್ಕಂತಂದ್ರೆ US ಇಂಡಿಯಾದ ಟ್ರೇಡ್ ಡೀಲ್ ಆವತ್ತ ಅನ್ನೋ ಕಾರಣದಿಂದ ವೀಕ್ಷಕರೇ ಹೂಡಿಕೆ ಮಾಡವಲ್ರ. ಬಟ್ ಏನ್ರೆ ಟ್ರೇಡ್ ಡೀಲ್ ಆದರೆ FIs ಮತ್ತೆ ಬರ್ಬೋದಾ. ಆದ್ರೂ ವೀಕ್ಷಕರೇ ಈಗ US-ನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದ್ರಿಂದ FIs ಸ್ವಲ್ಪರೇ ಸಂಖ್ಯೆ ಹೆಚ್ಚಾಗ ಆಗ್ತೈತಿ, ಸ್ವಲ್ಪರೇ ಬಾಯಿಂಗ್ ಭಾರತನ ಹೆಚ್ಚಾಗ ಆಗ್ತೈತೆ ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ ಕಾರಣ ಇದು ನಮ್ಮ ದೇಶಿ ಸ್ಟಾಕ್ ಮಾರ್ಕೆಟಿಗೆ ನಾವು ಪಾಸಿಟಿವ್ ಪಾಯಿಂಟ್ ಅಂತ ಅನ್ಬೋದ. ಲಾಸ್ಟ್ ರೀಸನ್ ಏನಂತಂದ್ರೆ IT ಸ್ಟಾಕ್ಸ್ಗಳು ವೀಕ್ಷಕರೇ. ಇದೇನು US-ದ ಫೆಡ್ ಚೇರ್ಮನ್ ಅವ್ರ ವೀಕ್ಷಕರೇ ಪವೆಲ್ ಅವರೇ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿರ. ಇದರಿಂದ ನಮ್ಮ ದೇಶದ IT ಕಂಪ್ನಿಗಳಿಗೆ ಪಾಸಿಟಿವ್ ಅನ್ಬೋದು. ಯಾಕಂದ್ರೆ ನಮ್ಮ ದೇಶನಾಗ ಏನು IT ಕಂಪ್ನಿಗಳಿದಾವೆ ಅವ್ರದ್ದು 50%ಗಿಂತ ಹೆಚ್ಚು ರೆವೆನ್ಯೂ US-ದಿಂದನೇ ಬರ್ತೈತಿ. ಅಲ್ಲಿಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದ್ರೆ ವೀಕ್ಷಕರೇ ಅಲ್ಲಿ ಕ್ಲೈಂಟ್ಸ್ಗಳ ಈಗ ಸಾಲ ತೊಗೊಂಡು ನಮ್ಮ IT ಕಂಪ್ನಿಗಳ್ಗೆ ಹೆಚ್ಚು ಕೆಲಸ ಕೊಡ್ಬೋದು. ಅದರಿಂದ ನಮ್ಮ IT ಕಂಪ್ನಿಗಳದ ಅರ್ನಿಂಗ್ಸ್ ಹೆಚ್ಚಾಗ್ಬೋದು. ಮತ್ತು ನಮ್ಮ ಕಂಪ್ನಿಗಳು US-ನಾಗ ಸಾಲ ತೊಗೊಂಡು ಅವ್ರ ಕಂಪ್ನಿಗಳು US-ನಾಗೂ ಭಾಳ ಬೆಳೆಸ್ಬೋದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದ್ದ ಕಾರಣನೂ ಅಂತ ನಾವು ಅನ್ಬೋದು. ಅದ ಕಾರಣ ಇವೆಲ್ಲ ಏನು ವೀಕ್ಷಕರು US-ನ ನಿನ್ನೆ ಫೆಡ್ ಮೀಟಿಂಗ್ನ ಆಯ್ತು, ಇವೆಲ್ಲ ಪಾಯಿಂಟ್ಸ್ಗಳು ನೋಡ್ರೆ IT ಇಂಡೆಕ್ಸ್ಗೂ ಪಾಸಿಟಿವ್ನ ಅಂತ ನಾವು ಅನ್ಬೋದು. ಬಟ್ IT ಇಂಡೆಕ್ಸ್ ವೀಕ್ಷಕರಿಗೆ ಖರೆ ಅಂದ್ರೆ ಈಗ ಭಾಳ ಏರ್ ಹೋಗ್ಬೇಕಾಯ್ತು. ಅದು ಯಾಕೆ ಏರ್ ಹೋಗತ್ತಂತಂದ್ರೆ ಇದು US ಇಂಡಿಯಾ ಟ್ರೇಡ್ ಇಲ್ಲ ಮತ್ತು ಟೆರಿಫ್ ಹಚ್ಚಿದ ಕಾರಣ. ಒಂದ್ಸಲ US ಇಂಡಿಯಾ ಟ್ರೇಡ್ ಇಲ್ಲ ಆತ ಟೆರಿಫ್ ಏನ್ರೆ ಕಡಿಮೆ ಆತ ಭಾರತ ಮ್ಯಾಗ ಅಂದ್ರೆ IT ಸ್ಟಾಕ್ಗಳು ವೀಕ್ಷಕರೇ ರಾಕೆಟ್ ಥರ ಹೋಗ್ಬೋದು. ಆದ್ರೂ ಇದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ ಕಾರಣ IT ಸೆಕ್ಟರ್ದು ಸ್ಟಾಕ್ಗಳಿಗೂ ಪಾಸಿಟಿವ್ ಅಂತ ನಾವು ಅನ್ಬೋದು. ನೋಡ್ರಿ ಓವರ್ ಆಲ್ ಇದೆಲ್ಲ ಆತ ನಿನ್ನೆ US ಫೆಡ್ ಮೀಟಿಂಗ್ನಾಗ ಅಥವಾ US ಫೆಡ್ ಚೇರ್ಮನ್ ಆದ ಪವೆಲ್ ಅವ್ರ ಭಾಷಣನಾಗ ಇವೆಲ್ಲ ಪಾಯಿಂಟ್ಗಳಿದ್ದು ಎಲ್ಲ ಪಾಯಿಂಟ್ಗಳ ಬಗ್ಗೆ ಡೀಟೇಲ್ದಾಗ ತಿಳಿಸೀನಿ. ನಿಮಗೆ ಈ ಮೀಟಿಂಗ್ನಾಗ ಏನು ಬಂದೈತೆ ಔಟ್ಕಮ್ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನೇ ಹೇಳ್ರಿ. ಓವರ್ ಆಲ್ ವೀಕ್ಷಕರೇ ಭಾರತದ ಎಕನಾಮಿ ಸ್ಟ್ರಾಂಗನ ಐತಂತ ನಾವು ಅನ್ಬೋದಾ. ಮೇನ್ ಒಂದು ಟ್ರೇಡ್ ಡೀಲ್ ಆವತ್ತ, ಆ ಟ್ರೇಡ್ ಡೀಲ್ ಆತಂತಂದ್ರೆ ಖಂಡಿತವಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಮತ್ತು ನ್ಯೂ ಆಲ್ ಟೈಮ್ ಹೈ ಹೊಡೆಯೋದ್ರನ್ನಾಗ ಏನೂ ವೀಕ್ಷಕರೇ ಸಂಶಯ ಇಲ್ಲ. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡಿಯೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಕನಾಮಿ ರಿಲೇಟೆಡ್ ಎಲ್ಲ ಸರಳವಾಗಿ ನಿಮಗೆ ತಿಳಿಸ್ತಿರ್ತೇನೆ. ಧನ್ಯವಾದಗಳು.